ಎಕ್ಸಾಮ್ನಲ್ಲಿ ನಕಲು ಅದನ್ನ ತಡೆದು ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ವಿದ್ಯಾರ್ಥಿಯ ರೋಷಾವೇಶ ಏಳತೀರ್ದಾಗಿತ್ತು. ಪರೀಕ್ಷಾ ಮೇಲ್ವಿಚಾರಕನ ಮೇಲೆಯೇ ವಿದ್ಯಾರ್ಥಿ ಶಹಬಾಜ್ ಹಲ್ಲೆ ಮಾಡಿದಾನೆ. ಎಲ್ಲಿಗೆ ಬಂತ್ರಿ ಕಾಲ? ನಾವೆಲ್ಲ ಎಕ್ಸಾಮ್ ಇನ್ವಿಜಿಲೇಟರ್ ಇದ್ದಾರೆ ಅಂತಂದ್ರೆ ಹೆದರ್ಕೊಳ್ತಾ ಇದ್ವಿ ಹಂಗೇನೆ. ಇಲ್ಲಿ ನೋಡಿದ್ರೆ ಅವ್ರ ಮೇಲೆ ಹಲ್ಲೆ ನಡೆದಿದೆ. ವಿದ್ಯಾರ್ಥಿ ಶಹಬಾಜ್ ಹಲ್ಲೆ ಮಾಡ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಲಬುರಗಿಯ ಡಾಕ್ಟರ್ ಮಾಲಕ್ ರೆಡ್ಡಿ ಹೋಮಿಯೋಪತಿ ಕಾಲೇಜ್ನಲ್ಲಿ ನಡೆದಿರೋ ಘಟನೆ. ಶಹಬಾಜ್ ಅನ್ನೋ ವಿದ್ಯಾರ್ಥಿ ಮೊಬೈಲ್ ಬಳಸ್ಕೊಂಡು ಕಾಪಿ ಮಾಡ್ತಾ ಇದ್ದ, ನಕಲು ಮಾಡ್ತಾ ಇದ್ದ. ಇಂಟರ್ನಲ್ ಎಕ್ಸಾಮ್ ಸಂದರ್ಭದಲ್ಲಿ ಉತ್ತರ ಪತ್ರಿಕೆಯನ್ನ ಪಡ್ಕೊಂಡು ಕ್ಲಾಸ್ ರೂಮ್ನಿಂದ ಆಚೆ ಹೋಗೋದಕ್ಕೆ ಹೇಳಿದ್ರು ಪರೀಕ್ಷೆಯ ಮೇಲ್ವಿಚಾರಕರು. ವಿದ್ಯಾರ್ಥಿ ನಡವಳಿಕೆ ಬಗ್ಗೆ ಪಾಲಕರ ಗಮನಕ್ಕೆ ಕೂಡ ಆಡಳಿತ ಮಂಡಳಿ ತಗೊಂಡು ಬಂದಿತ್ತು. ಮುಂದಿನ ಪರೀಕ್ಷೆಗಳಿಗೆ ಅವಕಾಶ ನೀಡಬಾರದು ಅಂತ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ನಿರ್ಧಾರ ಮಾಡಿತ್ತು. ಪ್ರಕರಣ ಸಂಬಂಧ ಇಲ್ಲಿವರೆಗೂ ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಫಸ್ಟ್ ಆಫ್ ಆಲ್ ಎಕ್ಸಾಮ್ ಮಾಲ್ ಪ್ರಾಕ್ಟೀಸ್ ಮಾಡೋದು ತಪ್ಪು. ಅಟ್ ದ ಸೇಮ್ ಟೈಮ್ ಅಲ್ಲಿ ಮೇಲ್ವಿಚಾರಕರ ಮೇಲೇನೆ ಹಲ್ಲೆ ಮಾಡ್ತಾನಾತ. ಕಲಬುರಗಿ ಪ್ರತಿನಿಧಿ ಅನಿಲ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅನಿಲ್, ಎಕ್ಸಾಮ್ ನಲ್ಲಿ ನಕಲು ಮಾಡಿದ್ದಲ್ಲದೆ ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ವಿದ್ಯಾರ್ಥಿ ಶಹಬಾಜ್ ಏನಿದ್ದ ಆತ ಪರೀಕ್ಷಾ ಮೇಲ್ವಿಚಾರಕರ ಮೇಲೆ ಹಲ್ಲೆ ಮಾಡಿರೋ ಘಟನೆ ಮಾಲಕ್ ರೆಡ್ಡಿ ಹೋಮಿಯೋಪತಿ ಕಾಲೇಜಿನಲ್ಲಿ ನಡೆದಿದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಮತ್ತೆ ಯಾಕೆ ಯಾರು ಇನ್ನೂ ಕಂಪ್ಲೇಂಟ್ ಫೈಲ್ ಮಾಡಿಲ್ಲ ಅನಿಲ್? ಇಂದು ಸಾಮಾನ್ಯವಾಗಿ SSLC ಆಗಿರ್ಬೋದು, PU ಪರೀಕ್ಷೆಯಲ್ಲಿ ಏನು ವಿದ್ಯಾರ್ಥಿಗಳು ಮಾಡೋದನ್ನು ನಾವು ಎಲ್ಲರೂ ಕೇಳಿದ್ವಿ. ಆದ್ರೆ ಕಲಬುರಗಿ ನಗರದಲ್ಲಿ ಎಂದು ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಎಂದು ಪರೀಕ್ಷೆ ನಡೆಯಿತು. ಈ ಸಂದರ್ಭದಲ್ಲಿ ಅಲ್ಲಿ ನಕಲು ಮಾಡಿದನ್ನ ಪ್ರಶ್ನಿಸಿದ್ದಕ್ಕೆ ಪರೀಕ್ಷಾ ಮೇಲ್ವಿಚಾರಕರ ಮೇಲೆ ವಿದ್ಯಾರ್ಥಿಯೊಬ್ಬ ಹಲ್ಲೆ ಮಾಡೋ ಘಟನೆ ನಡೆದಿದೆ. ಕಲಬುರಗಿ ನಗರದ ಎಂದು ಡಾಕ್ಟರ್ AB ಮಾಲಕ್ ರೆಡ್ಡಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಇದೆ. ಈ ಒಂದು ಮೆಡಿಕಲ್ ಕಾಲೇಜಲ್ಲಿ ಹೋಮಿಯೋಪತಿಕ್ ಮಟೇರಿಯಾ ಮೆಡಿಕಲ್ ವಿಷಯದ ಒಂದು ಇಂಟರ್ನಲ್ ಎಕ್ಸಾಮ್ ನಡೀತಿತ್ತು. ಈ ಸಂದರ್ಭದಲ್ಲಿ ಶಹಬಾಜ್ ಪರೀಕ್ಷೆಯಲ್ಲಿ ನಕಲು ಮಾಡ್ತಿರೋದನ್ನ ಪ್ರಶ್ನಿಸಿದ್ದಕ್ಕೆ ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರಿದ್ದಾರೆ. ಆ ಮೇಲ್ವಿಚಾರಕರ ಮೇಲೆ ಒಂದು ಮನಬಂದಂತೆ ಹಲ್ಲೆ ನಡೆಸಿದ್ದಾನೆ. ಪರೀಕ್ಷಾ ಕೊಠಡಿಯಲ್ಲಿ ನೂರಾರು ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಮೇಲ್ವಿಚಾರಕರ ಮೇಲೆ ಶಹಬಾಜ್ ಎಂಬ ವಿದ್ಯಾರ್ಥಿ ಎಂದು ಹಲ್ಲೆ ಮಾಡಿದ್ದಾನೆ. ಈ ಒಂದು CCTVಯಲ್ಲಿ ಸೆರೆಯಾಗಿದೆ. ಆದ್ರೆ ಈ ಬಗ್ಗೆ ಯಾವುದೇ ಕೂಡ ಒಂದು ಕಾಲೇಜು ಆಡಳಿತ ಮಂಡಳಿ ದೂರು ದಾಖಲಿಸಿಲ್ಲ. ಓಕೆ ಅನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.